ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ರುದ್ರ ಬೇಜಾರು ಮಾಡ್ಕೊಂಡಿರ್ತಾಳೆ. ಆವಾಗ ಭಾರ್ಗವಿ ಕೇಳ್ತಾಳೆ, ಏನಾಯ್ತದೆ ಹೇಳಿ, ಏನು ವಿಷಯ ಅಂತ ಹೇಳಿ. ನಾನು ದುಃಖದಲ್ಲಿರುವಾಗ ನನಗೆ ನೀವು ಸಮಾಧಾನ ಮಾಡಿದ್ರಿ, ಹಾಗಿರುವಾಗ ನೀವು ಇವತ್ತು ದುಃಖದಲ್ಲಿದ್ದೀರಾ, ಏನು ವಿಷಯ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅತ್ತೆ ಅಂತ ಹೇಳ್ತಾಳೆ. ಆವಾಗ ರುದ್ರ ಹೇಳ್ತಾಳೆ, ನಮಗೆ ಎಂಥ ಚಿಂತೆ ಇರ್ತದೆ ನೀನೇ ಹೇಳು, ನಮಗಿರೋದು ಇಷ್ಟೇ, ಮಕ್ಕಳು ಚೆನ್ನಾಗಿ ಊಟ ಮಾಡಿದ್ರಾ, ನಾಳೆ ಏನು ಅಡುಗೆ ಮಾಡಬೇಕು, ಮಕ್ಕಳು ಭವಿಷ್ಯ ಏನು, ಅಷ್ಟೇ ಅಲ್ವಾ, ನನ್ನ ಮಗಳ ಭವಿಷ್ಯದ ಬಗ್ಗೆ ನನಗೆ ಚಿಂತೆ ಭಾರ್ಗವಿ ಅಂತ ಹೇಳ್ತಾಳೆ. ಆವಾಗ ಭಾರ್ಗವಿ ಹೇಳ್ತಾಳೆ, ರೀತು ಬಗೆಯ ಏನಾಯಿತು, ರೀತು ಏನಾದರೂ ಓದ್ತಿಲ್ವಾ, ಏನಾದರೂ ಎಕ್ಸಾಮಲ್ಲಿ ಫೇಲ್ ಆದ್ಲಾ, ಏನಾದರೂ ಆಯ್ತಾ ಹೇಳಿ ಅಂತ ಹೇಳ್ತಾಳೆ. ಆಗ ರುದ್ರ ಹೇಳ್ತಾಳೆ, ಏನಂತ ಹೇಳಿ ಭಾರ್ಗವಿ, ರೀತು ಒಬ್ಬನನ್ನ ಪ್ರೀತಿಸ್ತಾ ಇದ್ದಾಳೆ, ಆದರೆ ಅವನು ತುಂಬ ಕೆಟ್ಟವನು, ಅವನಿಗೆ ದುಶ್ಚಟಗಳ ಅಭ್ಯಾಸ ಇದೆ, ಅವನು ಒಳ್ಳೆಯವನೇ ಅಲ್ಲ, ನಾವು ಎಷ್ಟೇ ಹೇಳಿದರೂ ಅವಳು ಕೇಳ್ತಾನೆ ಇಲ್ಲ ಅಂತ ಹೇಳ್ತಾಳೆ. ಆವಾಗ ಭಾರ್ಗವಿ ಹೇಳ್ತಾಳೆ, ಹೌದಾ, ನೀವು ಅವನ ಬಗ್ಗೆ ಪ್ರತಿಯೊಂದು ವಿಚಾರಿಸಿದ್ದೀರಾ, ಹೌದಾ ಅವನು ತುಂಬ ಕೆಟ್ಟವನ ಅಂತ ಕೇಳ್ತಾಳೆ. ಆಗ ರುದ್ರ ಹೇಳ್ತಾಳೆ, ಅವನ ಬಗ್ಗೆ ವಿಚಾರಿಸೋದೇನಿದೆ, ಅವನು ತುಂಬ ಕೆಟ್ಟವನು ಭಾರ್ಗವಿ, ಅವನು ಒಳ್ಳೆಯವನಂತೂ ಅಲ್ಲ, ಆದರೆ ನಾವು ಅದನ್ನು ಅವಳಿಗೆ ಹೇಳಿದರೆ ಅವಳಂತೂ ಒಪ್ತಾನೇ ಇಲ್ಲ, ಎಷ್ಟು ಹೇಳಿದರೂ ಒಪ್ತಾನೇ ಇಲ್ಲ, ಅವಳು ಯಾವಾಗಲೂ ಅವನ ನೆನಪಿನಲ್ಲೇ ಇರ್ತಾಳೆ ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಹೇಳ್ತಾಳೆ, ಅತ್ತೆ ಯಾರತ್ತೆ ಅದು ಅಂತ ಹೇಳ್ತಾಳೆ. ಆಗ ರುದ್ರ ಹೇಳ್ತಾಳೆ, ಅದು ಮತ್ತಾರೂ ಅಲ್ಲ, ನಮ್ಮ ಮನೆ ಸಂಧ್ಯಾ ಸಾವಿ ಕಾರಣಲಾದಲ್ಲ ಆ ವಿಕ್ಕಿ, ಅವನೇ ಅಂತ ಹೇಳ್ತಾಳೆ. ಆಗ ಭಾರ್ಗವಿಗೆ ತುಂಬಾ ಶಾಕ್ ಆಗುತ್ತೆ. ಅತ್ತೆ ನೀವು ಏನು ಹೇಳ್ತಿದ್ದೀರಾ, ವಿಕ್ಕಿಯ? ಅಲ್ಲ ಅತ್ತೆ, ವಿಕ್ಕಿ ಬಗ್ಗೆ ಎಲ್ಲನೂ ಗೊತ್ತಿದೆ ಅಲ್ವ ರೀತುಗೆ, ಕಣ್ಣೆದ್ರಿಗೆ ಇಷ್ಟೆಲ್ಲ ವಿಷಯ ಆಗಿದೆ, ಆಗಿರುವಾಗ ಅವಳು ಅವನನ್ನು ಪ್ರೀತಿ ಮಾಡ್ತಿದ್ದಾಳ, ಏನತ್ತೆ ಇದೆಲ್ಲ ಅಂತ ಕೇಳ್ತಾಳೆ. ಆಗ ರುದ್ರ ಹೇಳ್ತಾಳೆ, ಹೌದು ಭಾರ್ಗವಿ, ರೀತು ಯಾಕೆ ಈ ರೀತಿ ಮಾಡ್ತಿದ್ದಾಳೆ ಅಂತಲೇ ಗೊತ್ತಾಗ್ತಿಲ್ಲ, ಆ ವಿಕ್ಕಿ ಇವಳಿಗೆ ಏನು ಮೋಡಿ ಮಾಡಿದಾನೋ ಅದು ಗೊತ್ತಾಗ್ತಿಲ್ಲ, ಯಾವಾಗಲೂ ಅವನೇ ಬೇಕಂತ ಹೇಳ್ತಿರ್ತಾಳೆ, ಅವಳು ಫುಲ್ ಚೇಂಜ್ ಆಗಿದ್ದಾಳೆ, ಅಷ್ಟೇ ಅಲ್ಲ ಸಂಧ್ಯಾ ಸಾವಿನ ದಿವಸ ಹಬ್ಬ ವಿಕ್ಕಿ ಅಂತೂ ಕೇಸಿಂದ ಬಚಾವಾದಲ್ಲ ಅಂತ ಹೇಳಿದ್ಲು, ಅಷ್ಟು ಕಟುಕಿ ಆಗಿದ್ದಾಳೆ ಅವಳು, ಅವಳಿಗೆ ನಾನು ಏನು ಹೇಳಿ, ಹೇಗೆ ಅರ್ಥ ಮಾಡಿಸ್ಲಿ, ನಂಗೊಂದು ಅರ್ಥ ಆಗ್ತಿಲ್ಲ ಭಾರ್ಗವಿ ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಹೇಳ್ತಾಳೆ, ಅಲ್ಲ ಅತ್ತೆ, ಯಾವತ್ತೂ ಹೆಣ್ಮಕ್ಳು ಅವ್ರ ಅಪ್ಪನ ಮಾತು ಕೇಳ್ತಾರೆ, ನೀವು ಜಯಂತ್ ಮಾವನ ಹತ್ರ ಒಂದು ಮಾತು ಹೇಳಿಸ್ಬೇಕಿತ್ತು, ಅವರು ಹೇಳಿದರೆ ರೀತು ಕೇಳ್ಬೋದಿತ್ತಲ್ವಾ ಅಂತ ಹೇಳ್ತಾಳೆ. ಆಗ ರುದ್ರ ಹೇಳ್ತಾಳೆ, ಒಂದಲ್ಲ ಭಾರ್ಗವಿ, 1000 ಸಲ ಹೇಳಿದ್ದೇವೆ, ಕೂಗಿದ್ದೇವೆ, ಅತ್ತಿದ್ದೇವೆ, ಹೊಡೆದಿದ್ದೇವೆ, ಎಲ್ಲನೂ ಮಾಡಿದ್ದೇವೆ, ಆದರೆ ರೀತು ನಮ್ಮ ಮಾತೇ ಕೇಳ್ತಾ ಇಲ್ಲ, ಅಷ್ಟೇ ಅಲ್ಲ ಇವರು ಬೇರೆ ಇಷ್ಟು ಒಳ್ಳೊಳ್ಳೆ ಸಂಬಂಧನ ತರ್ತಿದ್ದಾರೆ, ಆದರೆ ಯಾವುದಕ್ಕೂ ರೀತು ಒಪ್ತಿಲ್ಲ, ನಮಗೇನು ಮಾಡಬೇಕಂತಲೇ ಅರ್ಥ ಆಗ್ತಿಲ್ಲ, ಅಷ್ಟೇ ಅಲ್ಲ JP ಮಾವ ಬೇರೆ ಇವಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ, JP ಭಾವ ಯಾವಾಗಲೂ ಇವಳ ಪರವಾಗಿಯೇ ಇರ್ತಾರೆ, ಮದುವೆ ಮಾಡಿಸ್ತೇನೆ, ವಿಕ್ಕಿ ಮತ್ತು ರೀತುನ ಮದುವೆ ಮಾಡಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ, ಈ ಮನೆಯಲ್ಲಿ ನಮ್ಮ ಮಕ್ಕಳ ಬಗ್ಗೆ ನಾವು ಡಿಸೈಡ್ ಮಾಡಲಿಕ್ಕೂ ನಮಗೆ ಫ್ರೀಡಮ್ ಇಲ್ಲ ಭಾರ್ಗವಿ, ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ, ಎಲ್ಲ JP ಭಾವ ಏನು ಹೇಳ್ತಾರೆ ಅದೇ ಆಗೋದು ಅಂತ ಹೇಳ್ತಾ ಇರ್ತಾಳೆ. ಇನ್ನು ಸಾಕ್ಷಿ ಬೃಂದನ ರೂಮ್ ಡೋರ್ ಹತ್ರ ಕಿವಿ ಇಟ್ಟು ಕೇಳಿಸ್ಕೊಳ್ತಾ ಇರ್ತಾಳೆ. ಅಲ್ಲ, ಈ ಬೃಂದ ಏನೋ ಏನು ಮಾತಾಡ್ತಿದ್ದಾಳೆ, ಆವಾಗದಿಂದ ಮಾತಾಡ್ತಿದ್ದಾಳೆ, ಏನಪ್ಪ ಮಾತಾಡ್ತಿದ್ದಾಳೆ ಅಂತ ಹೇಳ್ಕೊಂಡು ಡೋರ್ಗೆ ಕಿವಿ ಕೊಟ್ಟು ಕೇಳ್ತಾ ಇರ್ತಾಳೆ ಕದ್ದು. ಆವಾಗ ಬೃಂದ ಡೋರ್ ಓಪನ್ ಮಾಡ್ತಾಳೆ. ಆಗ ಬೃಂದ ಹೇಳ್ತಾಳೆ, ಏನು ಚಿಕ್ಕತ್ತೆ, ಏನು ಮಾಡ್ತಿದ್ದೀರಾ ಇಲ್ಲಿ ಅಂತ ಹೇಳ್ತಾಳೆ. ಆವಾಗ ಸಾಕ್ಷಿ ಹೇಳ್ತಾಳೆ, ದಾರಿ ಕಾಣದಾಗಿದೆ ಅಂತ ಹೇಳ್ಕೊಂಡು ಪದ್ಯ ಹೇಳ್ಕೊಂಡು ಬರ್ತಾಳೆ. ಆವಾಗ ಬೃಂದ ಹೇಳ್ತಾಳೆ, ಅತ್ತೆ ಸಾಕತ್ತೆ, ಏನು ಮಾಡ್ತಿದ್ದೀರಿ, ಅದು ನನ್ನ ಡೋರ್ ಹತ್ರ ಕಿವಿ ಇಟ್ಟು ಕದ್ದು ಕೇಳಿಸ್ಕೊಳ್ತಿದ್ರಲ್ಲ, ಏನು ಹೇಳಿ ಅಂತ ಹೇಳ್ತಾಳೆ. ಆವಾಗ ಸಾಕ್ಷಿ ಹೇಳ್ತಾಳೆ, ಅಲ್ಲ ನೀನು ಏನು ಮಾತಾಡ್ತಿದ್ಯಾ, ಯಾರ ಜೊತೆ ಏನು ಮಾತಾಡ್ತಿದ್ಯಾ ಅಂತ ಕೇಳ್ತಾಳೆ. ಆವಾಗ ಬೃಂದ ಹೇಳ್ತಾಳೆ, ಚಿಕ್ಕತ್ತೆ ಅದು ಹೇಳ್ತೇನೆ ಬನ್ನಿ ಅಂತ ಹೇಳಿ ಹತ್ತಿರಕ್ಕೆ ಕರೆದು ಕಿವಿಯಲ್ಲಿ, ಅದೆಲ್ಲ ರಹಸ್ಯವಾದ ವಿಚಾರ, ಈ ಥರ ಕದ್ದು ಕೇಳಿಸೋರಿಗೆಲ್ಲ ಅದು ನನಗೆ ಹೇಳೋದೇ ಇಲ್ಲ ಅಂತ ಹೇಳ್ತಾಳೆ. ಆವಾಗ ಸಾಕ್ಷಿ ಹೇಳ್ತಾಳೆ, ಸಾಕು ಬೃಂದ, ನಿಲ್ಲಿಸು ನಿನ್ನ ಓವರ್ ಆ್ಯಕ್ಟಿಂಗ್, ಜಾಸ್ತಿ ಆಯಿತು ನಿಂದು, ಮೊದಲು ಹೇಳು, ನೀನಿವತ್ತು ಶಕ್ತಿ ಅಣ್ಣನ ಮನೆಗೆ ಹೋಗಿದ್ಯಲ್ವಾ, ಅಲ್ಲಿ ಏನಾಯಿತು, ಏನು ಮಾತಾಡಿದ್ವಿ ವಂದನ ಹತ್ರ ಅಂತ ಹೇಳ್ತಾಳೆ. ಆಗ ಬೃಂದ ಹೇಳ್ತಾಳೆ, ಹೌದು ನಾನಿವತ್ತು ವಂದನ ಮನೆಗೆ ಹೋಗಿದ್ದೆ ಅಂತ ಹೇಳ್ತಾಳೆ. ಆವಾಗ ಅರ್ಜುನ್ ಬರ್ತಾನೆ, ಏನತ್ಗೆ ನೀವು ವಂದನನ ಮನೆಗೆ ಹೋಗಿದ್ರಾ ಅಂತ ಕೇಳ್ತಾನೆ.
ಆವಾಗ ಸಾಕ್ಷಿ ಹೇಳ್ತಾಳೆ, ಹೇಳು ಬೃಂದ, ಅರ್ಜುನ್ ಕೇಳ್ತಿದ್ದಾನಲ್ಲ ಹೇಳು ಅಂತ ಹೇಳ್ತಾಳೆ. ಆಗ ಬೃಂದ ಮನಸ್ಸಲ್ಲಿ ಹತ್ಕೊಳ್ತಾಳೆ, ಅಯ್ಯೋ ದೇವ್ರೆ, ಸರಿಯಾಗಿ ಸಿಕ್ಕಾಕೊಂಡನಲ್ಲ. ಏನಾದರೂ ಹೋಗಿದ್ದೀನಂತ ಹೇಳಿದ್ರೆ ಅರ್ಜುನ್ ಯಾಕೆ ಹೋದೆ, ಏನಕ್ಕೆ ಹೋದೆ ಅಂತಕೊಂಡು ತುಂಬ ಪ್ರಶ್ನೆ ಮಾಡ್ತಾನೆ. ಹೋಗಲಿಲ್ಲ ಅಂತ ಹೇಳಿದರೆ ಈ ಚಿಕ್ಕತ್ತೆ ಪ್ರಶ್ನೆ ಮಾಡ್ತಾರೆ, ಏನಪ್ಪ ಮಾಡಲಿ ನಾನು, ಏನಪ್ಪ ಮಾಡಲಿ ಅಂತ ಹೇಳ್ತಾ ಇರ್ತಾನೆ. ಇನ್ನು ಅರ್ಜುನ್ ಹೇಳ್ತಾನೆ, ಅತ್ತಿಗೆ ನಾನು ನಿಮ್ಮನ್ನೇ ಕೇಳ್ತಾ ಇರೋದು, ನೀವು ವಂದನನ ಮನೆಗೆ ಹೋಗಿದ್ರಾ? ನಿಮಗೆ ಗೊತ್ತಿದೆ ಅಲ್ವಾ, ಆ ಶಕ್ತಿ ಪ್ರಸಾದ್ ನಮ್ಮಪ್ಪ ಎಲ್ಲರೂ ಸೇರಿಕೊಂಡು ನನ್ನನ್ನು ಭಾರ್ಗವಿನ ದೂರ ಮಾಡೋಕ್ಕೆ ಸಂಚು ಮಾಡ್ತಿದ್ದಾರೆ. ಓ, ನೀವು ಕೂಡ ಅವ್ರ ಜೊತೆ ಸೇರಿಕೊಂಡು ಸಂಚು ಮಾಡ್ತಿದ್ದೀರಾ ಅತ್ತಿಗೆ? ಹೇಳಿ ಅತ್ತಿಗೆ, ಯಾಕೆ ಹೋಗಿದ್ರಿ ಅಲ್ಲಿಗೆ ಅಂತ ಪ್ರಶ್ನೆ ಮಾಡ್ತಾನೆ. ಆವಾಗ ಬೃಂದನಿಗೆ ಏನು ಹೇಳಬೇಕಂತ ಗೊತ್ತಾಗಲ್ಲ. ಹೇಳಿ ಅತ್ತಿಗೆ, ನಿಮ್ಮನ್ನೇ ಕೇಳ್ತಾ ಇರೋದು, ನೀವು ಆ ಮನೆಗೆ ಯಾಕೆ ಹೋಗಿದ್ರಿ? ನಿಮ್ಗೆ ಅಲ್ಲಿ ಏನು ಕೆಲಸ, ಏನಿತ್ತು ಕೆಲಸ ಅಲ್ಲಿ? ನಿಮಗೆ ಚೆನ್ನಾಗಿ ಗೊತ್ತಿದೆ ಅವ್ರು ಯಾರಿಗೂ ನಾವು ಚೆನ್ನಾಗಿರೋದು ಇಷ್ಟ ಇಲ್ಲ ಅಂತ. ಹಾಗಿರುವಾಗ ಅವ್ರ ಮನೆಗೆ ನೀವು ಯಾಕೆ ಹೋಗಿದ್ರಿ ಅಂತ ಕೇಳ್ತಾನೆ. ಆವಾಗ ಸಾಕ್ಷಿ ಹೇಳ್ತಾಳೆ, ಕೇಳು ಕೇಳು ಅರ್ಜುನ್, ಕೇಳು, ಯಾಕೆ ಅವಳು ಹೋಗಿದ್ಲು ನೋಡಿದ್ಯಾ? ಅವಳು ಏನೋ ಸಂಚು ಮಾಡ್ತಿದ್ದಾಳೆ, ನಮ್ಮ ಬೆನ್ನ ಹಿಂದೆನ ಏನೋ ಮಾಡ್ತಿದ್ದಾಳೆ. ಹೇಳು ಬೃಂದ, ಯಾಕೆ ಹೋಗಿದ್ದಿ ಹೇಳು, ಅರ್ಜುನ್ ಇಷ್ಟೆಲ್ಲ ಕೇಳ್ತಿದ್ದಾನಲ್ವಾ, ಹೇಳು ಹೇಳು ಅಂತ ಹೇಳ್ತಾಳೆ. ಆಗ ಬೃಂದ ಹೇಳ್ತಾಳೆ, ಅದು ಅದು ಅರ್ಜುನ್, ನಾನು ನಿಂಗೋಸ್ಕರನೇ ಹೋಗಿದ್ದೆ ಅರ್ಜುನ್ ಅಂತ ಹೇಳ್ತಾಳೆ. ಆವಾಗ ಅರ್ಜುನ್ ಹೇಳ್ತಾನೆ, ಏನು ನನಗೋಸ್ಕರ ಹೋಗಿದ್ರಾ? ಹಾಗಂದರೆ ಏನತ್ತಿಗೆ, ಕರೆಕ್ಟಾಗಿ ಹೇಳಿ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ವಂದನಾ ಅರ್ಜುನ್ ಫೋಟೋ ಹಿಡ್ಕೊಂಡು ಹುಚ್ಚಿ ಥರ ಬಿಹೇವ್ ಮಾಡ್ತಾ ಇರ್ತಾಳೆ. ಅರ್ಜುನ್, ನೀನೇನಿದ್ರು ನನ್ನವನು, ನೀನು ಬೇರೆಯವ್ರ ಪಾಲಾದರೆ ನಾನು ಬಿಡ್ತೇನಾ? ಇಲ್ಲ, ನಾನಂತೂ ನಿನ್ನನ್ನು ಸುಮ್ಮನೆ ಬಿಡಲ್ಲ. ನೀನು ನಂಗೆ ಸಿಗಲಿಲ್ಲ ಅಂದರೆ ಬೇರೆಯವ್ರಿಗೂ ಸಿಗಬಾರ್ದು ಅಂತ ಹೇಳಿ ಆ ಫೋಟೋನೆಲ್ಲ ಹರಿದಾಕಿ ತೆಗೆದು ನೆಲದ ಮೇಲೆ ಬಿಸಾಕ್ತಾಳೆ. ಇನ್ನು ಅದನ್ನೆಲ್ಲ ವಿಕ್ಕಿ ನೋಡ್ತಾನೆ ಇರ್ತಾನೆ. ವಂದನಾ ಹುಚ್ಚಿ ಥರ ಬಿಹೇವ್ ಮಾಡ್ತಾನೆ ಇರ್ತಾಳೆ. ವಂದನಾ ಆ ಫೋಟೋ ಎಲ್ಲ ಕೆಳಗೆ ಬಿದ್ದಿರುತ್ತೆ. ಅದನ್ನೆಲ್ಲ, ಅಯ್ಯೋ ಅರ್ಜುನ್, ನಿಂಗೆ ನೋವಾಯ್ತಾ? ಫೋಟೋ ಕೆಳಗೆ ಬಿತ್ತಲ್ಲ, ನಿಂಗೆ ನೋವಾಯ್ತಾ? ಹೆದ್ರು ಬೇಡ, ನಾನು ಎಲ್ಲ ಫೋಟೋ ಚೂರುಗಳನ್ನು ಅಂಟಿಸಿ ನಿನ್ನನ್ನು ಕರೆಕ್ಟ್ ಮಾಡ್ತೇನೆ ಅಂತ ಹೇಳಿ ಫೋಟೋ ಚೂರುಗಳನ್ನೆಲ್ಲ ಒಂದೊಂದಾಗಿ ಕಲೆಕ್ಟ್ ಮಾಡ್ತಾ ಇರ್ತಾಳೆ. ಮಾಡಿ ಅಂಟಿಸ್ಲಿಕ್ಕಂತ ಹೋಗ್ತಾಳೆ. ಆದರೆ ಆ ಫೋಟೋ ಸರಿಯಾಗಿ ಜೋಡಿಸ್ಲಿಕ್ಕೆ ಆಗೋದೇ ಇಲ್ಲ. ಆವಾಗ ಹೇಳ್ತಾಳೆ, ವಿಕ್ಕಿ ನೋಡು ವಿಕ್ಕಿ, ಅರ್ಜುನ್ ಫೋಟೋನ ನನಗೆ ಜೋಡಿಸೋಕೆ ಆಗ್ತಿಲ್ಲ, ಅಂದರೆ ಅವ್ನು ಸರಿ ಹೋಗಲ್ಲ ಅಂತ ಅರ್ಥ. ಹೌದು, ಅರ್ಜುನ್ ಸರಿ ಹೋಗಲ್ಲ, ನಾನು ಏನು ಮಾಡಲಿ? ಅರ್ಜುನಿಗೆ ಸಿಟ್ಟು ಬಂತೇನೋ ಅಂತ ಹೇಳ್ತಾ ಇರ್ತಾಳೆ. ಆಗ ವಿಕ್ಕಿಗೆ ತುಂಬಾ ಬೇಜಾರಾಗ್ತಿರ್ತದೆ. ವಿಕ್ಕಿ ಹೇಳ್ತಾನೆ, ಅಕ್ಕ ದಯವಿಟ್ಟು ಅಕ್ಕ ಬೇಜಾರು ಮಾಡ್ಕೋಬೇಡ ಅಕ್ಕ, ನಂಗೆ ನೀನು ಈ ರೀತಿ ಇರೋದನ್ನು ನೋಡೋಕ್ಕಾಗ್ತಿಲ್ಲ ಅಕ್ಕ ಅಂತ ಹೇಳ್ತಾ ಇರ್ತಾನೆ. ಆಗ ವಂದನಾ ಹೇಳ್ತಾಳೆ, ಹೌದಾ, ನೋಡಿದ್ಯಾ ಅರ್ಜುನ್ ನನ್ನ ಯಾವ ಪರಿಸ್ಥಿತಿಗೆ ತಂದುಬಿಟ್ಟ ಹೇಳ್ಕೊಂಡು? ನಾನು ಹೇಗಿದ್ದೆ, ಇವಾಗ ನೋಡು ಹೇಗಾದೆ ಹೇಳ್ಕೊಂಡು ದುಃಖ ಪಡ್ತಾನೆ, ನಗರ್ತಾನೆ, ದುಃಖ ಪಡ್ತಾನೆ ಇರ್ತಾಳೆ. ಇನ್ನು ಈ ಕಡೆ ಅರ್ಜುನ್ ಹೇಳ್ತಾನೆ, ಅಲ್ಲ ಅತ್ತಿಗೆ, ಏನು ಹೇಳಿದ್ರಿ? ನನಗೋಸ್ಕರನ? ನೀವು ನನಗೋಸ್ಕರ ಆ ವಂದನನ ಮನೆಗೆ ಹೋಗಿದ್ರಾ? ಏನತ್ತಿಗೆ ಸರಿಯಾಗಿ ಹೇಳಿ ಅಂತ ಹೇಳ್ತಾಳೆ. ಆವಾಗ ಬೃಂದ ಹೇಳ್ತಾಳೆ, ಹೌದು ಅರ್ಜುನ್, ನಿಂಗೋಸ್ಕರನೇ ಹೋಗಿದ್ದು. ನೋಡು, ಹೌದು ನನಗೂ ಗೊತ್ತಿದೆ ವಂದನನ ಕಂಡ್ರೆ ನಿಂಗೆ ಆಗಲ್ಲ ಹೇಳ್ಕೊಂಡು, ಆದರೆ ವಂದನ ಒಂದು ಹೆಣ್ಣು ಅರ್ಜುನ್, ಅವಳಿಗೆ ಎಷ್ಟು ನೋವಾಗಿರ್ಬೋದು, ಅವಳಿಗೆ ಇದನ್ನೆಲ್ಲ ಸಹಿಸ್ಕೊಳ್ಳಿಕ್ಕೆ ಆಗದೇ ಇರ್ಬೋದು, ಒಂಥರ ಸೈಕೋ ಥರ ಮಾಡ್ತಿದ್ಲು. ಅದಕ್ಕೆ ನಾನು ಅವಳ ಮನೆಗೆ ಹೋಗಿ ಅವಳಿಗೆ ಸಮಾಧಾನ ಮಾಡಿ ಬಂದೆ. ನಾನು ಹೇಳಿದೆ, ನೋಡು ಅರ್ಜುನ್ ಭಾರ್ಗವಿನ ಮದುವೆ ಆಗಿದ್ದಾನೆ, ಅವರಿಬ್ಬರು ಒಬ್ರಿಗೊಬ್ರು ಪ್ರೀತಿಸಿ ಮದುವೆ ಆಗಿದ್ದಾರೆ. ಹಾಗಿರುವಾಗ ಅವನು ಅವಳ ಜೊತೆನೇ ಇರೋದು ಸರಿ, ನಿನ್ನ ಜೀವನನೂ ಸರಿ ಆಗುತ್ತೆ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿ ಬಂದೆ ಅರ್ಜುನ್ ಅಂತ ಹೇಳ್ತಾಳೆ ಬೃಂದ. ತುಂಬಾ ನಾಟಕ ಮಾಡ್ತಾ ಇರ್ತಾಳೆ. ಇನ್ನು ಅರ್ಜುನ್ ಹೇಳ್ತಾನೆ, ಅತ್ತಿಗೆ ಹೌದಾ, ನೀವು ಇಷ್ಟೆಲ್ಲ ಮಾಡಿ ಬಂದ್ರ, ಥ್ಯಾಂಕ್ ಯು ಸೋ ಮಚ್ ಅತ್ತಿಗೆ, ಥ್ಯಾಂಕ್ ಯು, ನೀವಾದರೂ ನನ್ನನ್ನು ಅರ್ಥ ಮಾಡ್ಕೊಂಡ್ರಲ್ಲ ಅಂತ ಹೇಳ್ತಾನೆ. ಆಗ ಸಾಕ್ಷಿ ಹೇಳ್ತಾಳೆ, ಬೃಂದ, ನನಗೆ ಗೊತ್ತಿತ್ತು ಕಣೆ, ನೀನು ಭಾರ್ಗವಿ ಪರನೇ ಇದ್ದೀಯ ಮುಂಚೆಯಿಂದನೂ, ನಮ್ಮೆದುರು ನಾಟಕ ಮಾಡ್ತಿದ್ಯಲ್ಲ, ಇವಾಗ ನೀನೇ ಹೇಳ್ದೀಯ ಅಲ್ವಾ? ಹೌದು, ನಿನ್ನ ದೊಡ್ಡ ನಾಟಕ ಮಾಡುವವಳೆ, ಎಷ್ಟು ಡ್ರಾಮಾ ಮಾಡಿಬಿಟ್ಟಿಯಲ್ಲ, ನೀನೇ ಭಾರ್ಗವಿ ಪರ ಇದ್ದು ನೀನೇ ಅರ್ಜುನ್ ಮತ್ತು ಭಾರ್ಗವಿನ ಒಂದು ಮಾಡ್ತಿದ್ಯಲ್ಲ, ಗೊತ್ತಿತ್ತು ಕಣೆ ನನಗೆ ಇದು ಅಂತ ಹೇಳ್ತಾ ಇರ್ತಾಳೆ. ಆಗ ಅರ್ಜುನ್ ಹೇಳ್ತಾನೆ, ಚಿಕ್ಕಿ ನೀವ್ಯಾಕೆ ಈ ರೀತಿ ಹೇಳ್ತಿದ್ದೀರಾ? ನೀವಂತೂ ನಮಗೆ ಸಪೋರ್ಟ್ ಮಾಡ್ತಿಲ್ಲ, ಅತ್ತಿಗೆ ಹತ್ರ ಸಪೋರ್ಟ್ ಮಾಡ್ತಿದ್ದಾರೆ, ಅವ್ರನ್ನಾದರೂ ಸಪೋರ್ಟ್ ಮಾಡೋಕ್ಕೆ ಬಿಡಿ ಚಿಕ್ಕಿ ನೀವು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಸಾಕ್ಷಿ ಕೂಡ ಹೇಳ್ತಾಳೆ, ಬೃಂದ ಇದಕ್ಕೆಲ್ಲ ನೀನೇ ಕಾರಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಬೃಂದ ಯೋಚನೆ ಮಾಡ್ತಿರ್ತಾಳೆ, ಹಬ್ಬ, ಅಂತೂ ಇಂತೂ ತಪ್ಪಿಸ್ಕೊಂಡೆ, ಅಂತೂ ಇಂತೂ ಹೇಗೋ ಯಾಮರ್ಸಿಬಿಟ್ಟೆ, ಇಲ್ಲಾಂದರೆ ಬೇರೆನೇ ಆಗ್ತಾಯಿತ್ತು ಕತೆ. ಈ ಚಿಕ್ಕತ್ತೆ ನಂಬೋಕ್ಕಾಗಲ್ಲ, ಕಾಮಿಡಿ ಅಂತ ಹೇಳ್ತಾ ಇದ್ರು, ಆದರೆ ಅವರೇ ನನ್ನ ಪಾಲಿಗೆ ವಿಲನ್ ಆಗೋ ಥರ ಇದ್ದಾರೆ. ಇನ್ನು ಇವ್ರ ವಿಷಯದಲ್ಲಿ ನಾನು ತುಂಬ ಹುಷಾರಾಗಿರಬೇಕು ಅಂತ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ವಂದನಾ
ತಾಳಿ ಸರ ತೋರಿಸ್ತಾಳೆ. ನೋಡಿದ್ಯಾ ವಿಕ್ಕಿ, ಇದನ್ನ ನೀನು ನನಗೆ ಗಿಫ್ಟ್ ಮಾಡಿದ್ಯಲ್ವಾ, ಇದನ್ನೇ ನಾನು ಅರ್ಜುನ್ ಕೈಯಲ್ಲಿ ಇದನ್ನು ಕಟ್ಟಿಸ್ಕೊಳ್ಬೇಕಂತ ಹೇಳಿದ್ಯಲ್ಲ, ಆದರೆ ಏನು ಮಾಡಲಿ, ಇವಾಗ ಏನೂ ಇಲ್ಲ. ಆಯಿತು, ಇದನ್ನು ನೀನೇ ಹಿಡ್ಕೋ, ನೀನು ರೀತಿಗೆ ಕಟ್ಬಿಡು ವಿಕ್ಕಿ ಅಂತ ಹೇಳ್ತಾನೆ. ಆವಾಗ ವಿಕ್ಕಿ ಹೇಳ್ತಾನೆ, ಅಕ್ಕ ನೀನು ಯಾಕಕ್ಕ ಈ ರೀತಿ ಮಾಡ್ತಿದ್ಯಾ, ನಿಂಗೆ ಬೇಜಾರಾಗ್ತಿದೆ ಅಲ್ವಾ, ನಿನ್ಗಿಂತ ಮೊದಲು ನಾನು ಮದುವೆ ಆಗ್ತೇನಂದ್ರೆ, ಆದರೆ ಅಕ್ಕ ಏನು ಮಾಡಲಿ, ಇದೆಲ್ಲ ನಿನಗೋಸ್ಕರ ಆಗ್ತಾ ಇರೋದು ಅಂತ ಹೇಳ್ತಾನೆ. ಆವಾಗ ವಂದನ ಹೇಳ್ತಾಳೆ, ಅಂದರೆ ನಿಂಗೆ ರೀತು ಮೇಲೆ ಪ್ರೀತಿ ಇಲ್ವಾ ವಿಕ್ಕಿ ಅಂತ ಹೇಳ್ತಾಳೆ. ಆವಾಗ ವಿಕ್ಕಿ ಹೇಳ್ತಾನೆ, ಹೌದಕ್ಕ, ನಂಗೆ ಅವಳ ಮೇಲೆ ಪ್ರೀತಿ ಇದೆ, ಆದರೆ ಅವಳ ಮೇಲೆ ಪ್ರೀತಿ ಇರೋದಕ್ಕಿಂತ ಜಾಸ್ತಿ ಆ JP ಪಾಟೀಲ್ ಮನೆಯವರೆಲ್ಲರ ಮೇಲೆ ಸೇಡಿದೆ, 10 ಪಟ್ಟು ಜಾಸ್ತಿನೇ ಇದೆ. ಒಂದ್ಸಲ ಅವಳನ್ನು ಮದುವೆ ಆಗ್ತೇನೆ, ಆಮೇಲೆ ನೋಡು ಅವರನ್ನೆಲ್ಲ ನಿನ್ನ ತಾಳಕ್ಕೆ ಕುಣಿಸ್ತೇನೆ. ನಾನು ಅವಳನ್ನು ಮದುವೆ ಆಗ್ತಿರೋದು ನಿಂಗೋಸ್ಕರ, ಅದಾದಮೇಲೆ ನಾನು ಏನು ಮಾಡ್ತೇನಂತ ನೀನೇ ನೋಡ್ತಿರು. ನನಗೆ ನಿನ್ನ ಭವಿಷ್ಯ ಮುಖ್ಯ, ನೀನು ಮುಖ್ಯ ಅಕ್ಕ, ಅವಳಲ್ಲ ಅಂತ ಹೇಳ್ತಾನೆ. ಆಗ ವಂದನ ಹೇಳ್ತಾಳೆ, ವಿಕ್ಕಿ ನೀನು ಹೇಳ್ತಿರೋದು ನಿಜನಾ, ಇದೆಲ್ಲ ಆಗುತ್ತಾ? ಹೌದು ವಿಕ್ಕಿ, ರಕ್ತ ಸಂಬಂಧನೇ ಗ್ರೇಟ್, ಅದೇ ಯಾವಾಗಲೂ ಜೊತೆಗಿರೋದು. ಥ್ಯಾಂಕ್ ಯು ಸೋ ಮಚ್ ವಿಕ್ಕಿ ಅಂತ ಹೇಳ್ತಾನೆ. ಆವಾಗ ಶಕ್ತಿ ಬರ್ತಾನೆ, ಬೇಷ್ ಮಗನೆ, ನೀನು ಇವತ್ತೇ ಒಳ್ಳೆ ಕೆಲಸ ಮಾಡ್ತಿರೋದು. ಹೌದು, ನೀನು ಹೇಳಿದ್ದೆ ಸರಿ, ನೀನು ಅವಳನ್ನು ಮದುವೆ ಆಗಬೇಕು ರೀತುನ, ಆಮೇಲೆ ಅವರನ್ನೆಲ್ಲ ನಾವು ಕುಣಿಸ್ಬೇಕು. ನಮಗೆಷ್ಟು ಅವಮಾನ ಮಾಡಿದ್ದಾರೆ, ಅದನ್ನೆಲ್ಲ ನಾವು ಸೇಡ್ ತೀರಿಸ್ಕೊಳ್ಳೇಬೇಕು. JP ಪಾಟೀಲ್ ನನ್ನ ಸ್ನೇಹಿತನೇ ಇರ್ಬೋದು, ಆದರೆ ನನಗೆ ನಿಮ್ಮಿಬ್ರಿಗಿಂತ ಅವನು ಮುಖ್ಯ ಅಲ್ಲ, ಮೊದಲು ನನಗೆ ನೀವಿಬ್ಬರು. ನೋಡು, ಬೃಂದ ಹೇಳಿದ ತಕ್ಷಣ ಮದುವೆಗೆ ಒಪ್ಕೊಳ್ಳಿಕ್ಕೆ ನನಗೇನು ಹುಚ್ಚಲ್ಲ, ನನ್ನ ಪ್ಲ್ಯಾನೇ ಬೇರೆ ಇದೆ. ಅವ್ರ ಪ್ಲ್ಯಾನಲ್ಲೇ ಇರಲಿ, ಆದರೆ ನಾವು ಅವರಿಗೆ ಊಹಿಸ್ಲಿಕ್ಕೆ ಆಗದಷ್ಟು ದೊಡ್ಡ ಪೆಟ್ಟೆ ಕೊಟ್ಬಿಡೋಣ, ನಾವೇನಂತ ತೋರಿಸ್ಬೇಕು ಅಂತ ಹೇಳ್ತಾ ಇರ್ತಾನೆ. ಇನ್ನು ಈ ಕಡೆ ಭಾರ್ಗವಿ ಹೇಳ್ತಾ ಇರ್ತಾಳೆ, ಅತ್ತೆ ಏನೂ ಹೆದರಬೇಡಿ, ಎಲ್ಲನೂ ಸರಿಯಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಇನ್ನು ರುದ್ರ ಹೇಳ್ತಾಳೆ, ಆಯಿತು ಭಾರ್ಗವಿ, ಹಾಂ ಅತ್ತೆಗೆ ಕಷಾಯ ಮಾಡಲಿಕ್ಕಿತ್ತು, ನಾನು ಕಷಾಯ ಮಾಡಿ ಕೊಡ್ತೇನೆ ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಹೇಳ್ತಾಳೆ, ನಾನು ಮಾಡಿ ಕೊಡ್ತೇನೆ, ನನಗೂ ಗೊತ್ತಿದೆ ಈಗ ಕಷಾಯ ಮಾಡೋದು ಹೇಗಂತ ಹೇಳ್ತಾಳೆ. ಆವಾಗ ರುದ್ರ ಹೇಳ್ತಾಳೆ, ಹೌದಾ, ನಿಂಗೆ ಗೊತ್ತು ಅಂತ ಕೇಳ್ತಾಳೆ. ಆಗ ಭಾರ್ಗವಿ ಹೇಳ್ತಾಳೆ, ಅಪ್ಪನಿಗೆ ಯಾವಾಗಲೂ ಈ ಕಷಾಯ ಮಾಡಿ ಕೊಡ್ತಿದ್ದೆ ಅಂತ ಹೇಳಿ ಮನೆ ಬಗ್ಗೆ ನೆನಪು ಮಾಡ್ಕೊಳ್ತಾನೆ ಇರ್ತಾಳೆ. ಆವಾಗ ರುದ್ರ ಹೇಳ್ತಾಳೆ, ಮನೆ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ಯಾ, ತುಂಬ ನೆನಪಾಗ್ತಿದ್ದಾರಾ ಅಂತ ಕೇಳ್ತಾಳೆ. ಆಗ ಭಾರ್ಗವಿ ಹೇಳ್ತಾಳೆ, ಹೌದತೆ, ಒಂದಿನೂ ಅವ್ರನ್ನ ಬಿಟ್ಟಿರಲಿಲ್ಲ, ಆದರೆ ಅವ್ರಿಗೆ ನಮ್ಮ ಮೇಲೆ ಬೇಜಾರಿದೆ, ಅದೇ ನನಗೆ ಕೂಡ ಬೇಜಾರು ಅಂತ ಹೇಳ್ಕೊಂಡು ಮನೆ ಬಗ್ಗೆ ತುಂಬಾ ಮಾತಾಡ್ತಾ ಇರ್ತಾಳೆ. ಆಗ ರೀತು ಬರ್ತಾಳೆ, ಓ ಮನೆ ಬಗ್ಗೆ ಯೋಚನೆ ಮಾಡ್ತಿದ್ಯಾ, ಹಾಗಾದರೆ ಮನೆಯಲ್ಲೇ ಇರಬೇಕಿತ್ತು, ಇಲ್ಲಾಕೆ ಬಂದೆ ನಮ್ಮ ಪ್ರಾಣ ತಿನ್ನೋಕ್ಕೆ ಅಂತ ಹೇಳ್ತಾಳೆ. ಆಗ ರುದ್ರ ಹೇಳ್ತಾಳೆ, ರೀತು ಯಾರ ಬಗ್ಗೆ ಏನು ಮಾತಾಡ್ತಿದ್ಯಾ, ಅವ್ರು ನಿನ್ನ ಅತ್ತಿಗೆ ಅಂತ ಹೇಳ್ತಾಳೆ. ಆವಾಗ ರೀತು ಹೇಳ್ತಾಳೆ, ಏನಾಗಿದೆ ಮಾಮ್ ನಿಮಗೆ, ಇವಳು ನನ್ನ ಅತ್ತಿಗೆನಾ, ಇವಳು ಸಂಧ್ಯನ ಜೊತೆ ಸೇರಿ ಸುಳ್ಳು ಕೇಸ್ ಹಾಕಿ JP ದೊಡ್ಡಪ್ಪನ ಜೊತೆ ಸೋತಿದ್ದಲ್ದೆ ಇನ್ನು ಬೇರೆ ಇವಾಗ ಈ ಮನೆಗೆ ಬಂದು, ಅದು ನನ್ನ ಅಣ್ಣನ ತಲೆ ಕೆಡಿಸಿ ಈ ಮನೆಗೆ ಮದುವೆ ಆಗಿ ಬಂದು ಇಲ್ಲಿ ನೋಡಿ ಯಾವ ರೀತಿ ಮಾಡ್ತಿದ್ದಾಳಂತ, ಇವಳ್ದೆಲ್ಲ ನಾಟಕ, ಬರೀ ನಾಟಕ, ಇಂಥವ್ರು ಹಣಕ್ಕೋಸ್ಕರ ಇದೆಲ್ಲ ಮಾಡೋದು ಅಷ್ಟೇ, ನಂಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾಳೆ. ಆಗ ರುದ್ರ ಹೇಳ್ತಾಳೆ, ರೀತು ಇನ್ನು ಒಂದು ಮಾತಾಡಿದ್ರೆ ನಾನು ಏನು ಮಾಡ್ತೇನೋ ನಂಗೆ ಗೊತ್ತಿಲ್ಲ, ಮೊದಲು ಇಲ್ಲಿಂದ ಹೋಗಿ ನೀನು ಅಂತ ಹೇಳ್ತಾಳೆ. ಆಗ ರೀತು ಹೇಳ್ತಾಳೆ, ಓ ಈಗ ನೀನು ನನ್ನ ಅಮ್ಮನ ತಲೆನೂ ಕೆಡಿಸಿಬಿಟ್ಯಾ, ಆಯಿತು, ಇನ್ನು ಇವರು ನಂಗೆ ಬೈದ್ಬಿಟ್ರು, ಈಗ ನಿಂಗೆ ಸಮಾಧಾನನಾ, ಏನು ಬೇಕಾದರೂ ಮಾಡ್ಕೊ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ರುದ್ರ ಹೇಳ್ತಾಳೆ, ಸಾರಿ ಭಾರ್ಗವಿ, ಇವಳು ಈ ರೀತಿ ಮಾತಾಡೋದಕ್ಕೆ ಐ ಆಮ್ ರಿಯಲಿ ಸಾರಿ, ಅವಳು ಆ ರೀತಿ ಮಾತಾಡಬಾರ್ದಿತ್ತು ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಹೇಳ್ತಾಳೆ, ಪರವಾಗಿಲ್ಲ ಅತ್ತೆ, ಹಾಗೇನು ನಂಗೆ ಬೇಜಾರಾಗಲಿಲ್ಲ, ಅವಳಿಗೆ ವಿಕ್ಕಿ ಬಗ್ಗೆ ಎಲ್ಲ ವಿಷಯನೂ ನಾನೇ ಟೈಮ್ ಬಂದಾಗ ಹೇಳ್ತೇನೆ, ಅವಳಿಗೆ ಸರಿಯಾಗಿ ಅರ್ಥ ಮಾಡಿಸ್ತೇನೆ, ನೀವೇನು ಹೆದರಬೇಡಿ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.